ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೆ ಸಿದ್ಧನಿರಬೇಕು. ದ.ರಾ ಬೇಂದ್ರೆ. ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ಇವತ್ತಿಂದ ಬೇಗ ಎದ್ದು ವಾಕ್ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಇದು ಎಷ್ಟು ದಿನ ಕಂಟಿನ್ಯೂ ಮಾಡ್ತೀವಿ ಅಂತ ಗೊತ್ತಿಲ್ಲ. ವಾಕಿಂದ ಬಂದು ಅಂಬ್ಲಿ ಕುಡಿದು ಸ್ನಾನ ಕೊಟ್ಟೆ. ಬರೋಷ್ಟರೊಳಗೆ ಪಪಾಯ ಕಟ್ ಮಾಡಿದ್ರು, ಅದನ್ನ ತಿಂದು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಮ್ಮೆ ನನಗೆ ಅನಿಸುತ್ತೆ ಓದೋದ್ರ ಜೊತೆಗೆ ನಾನು ಈ ವಿಡಿಯೋಸ್ ಎಲ್ಲ ಮ್ಯಾನೇಜ್ ಮಾಡ್ತೀನಾ ಇಲ್ವ ಅಂತ. ಬಟ್ ಇರೋದೊಂದು ಲೈಫು, ನಿಮ್ಮ ಮನೆಯವ್ರ ಇಷ್ಟದ ಜೊತೆಗೆ ನಿಮ್ಮ ಇಷ್ಟನೂ ಬ್ಯಾಲೆನ್ಸ್ ಮಾಡೋದೇ ಒಂದು ಖುಷಿ. ಕ್ಲಾಸ್ ಅಟೆಂಡ್ ಮಾಡೋಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು. ಊಟ ರೆಡಿ ಇತ್ತು, ಊಟಕ್ಕೆ ಅಂತ ಹೊರಟ್ವಿ. ಊಟ ಮಾಡಬೇಕಾದ್ರೆ ನನಗೆ ಬಟ್ಟೆ ನೆನಪಾಯಿತು, ತುಂಬ ಇತ್ತು ಬಟ್ಟೆ ವಾಶ್ ಮಾಡೋದಕ್ಕೆ. ಸೊ ಊಟ ಮುಗಿಸಿ ಬಟ್ಟೆ ವಾಶ್ ಮಾಡೋದಕ್ಕೆ ಹೊರಟೆ. ಕೆಳಗೆ ಬಂದಾಗ ಒಂದು ಕಾಲ್ ಬಂತು. ಏನಂದರೆ, ನಮ್ಮ ರೂಮಲ್ಲಿ ಒಬ್ರು ಅಕ್ಕ ಒಂದು ವಾರದಿಂದ ಇರಲಿಲ್ಲ, ಅವರು ಊರಿಗೆ ಹೋಗಿದ್ರು. ಅವ್ರ ಬೆಡ್ನ ನಾವು ಆಕ್ರಮಣ ಮಾಡ್ಕೊಬಿಟ್ಟಿದ್ವಿ. ಇವತ್ತು ವಾಪಸ್ ಬರ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ಇಡೀ ಬೆಡ್ಡು ರೂಮ್ ಎಲ್ಲ ಕ್ಲೀನ್ ಮಾಡಿದ್ವಿ. ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಮೆಟ್ರೋ ಹತ್ರ ಹೋದ್ವಿ. ಅವ್ರನ್ನ ಪಿಕ್ ಮಾಡಿ ವಾಪಸ್ ರೂಮಿಗೆ ಬಂದು ನಾನು ಬೆಳಗ್ಗೆ ಎಲ್ಲ ಏನು ಕಲ್ತಿದ್ದೆ ಅದನ್ನ ರಿವೈಸ್ ಮಾಡಿ ಮಲ್ಕೊಂಡೆ. ಬಾಯ್.